ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಇವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರೋದು. ತುಂಬ ಅದೃಷ್ಟ ಮಾಡಿದ್ದೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ತರುಣ್ ಸರ್ ಆ್ಯಂಡ್ ಪುನೀತ್ ಸರ್. ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ತೆರೆ ಮೇಲೆ ಪ್ರತಿಯೊಬ್ಬರೂ ಇಷ್ಟಪಟ್ಟಿದ್ದಾರೆ ಅಂದರೆ ಇಲ್ಲಿ ಇರೋ ಎಲ್ಲರೂ ಕೂಡ ಕಾರಣ. ಆ್ಯಂಡ್ ನಮ್ಮ ಫ್ಯಾಮಿಲಿ ಬಂದಿದ್ದಾರೆ, ತಮಿಳ್ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ. ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಇಷ್ಟು ಪ್ರೆಸ್ ಮೀಟಲ್ಲಿ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ದಿನ ಪ್ರಿಯಾಂಕಾ ಅಂತ ಕರೀತಾ ಇದ್ರು, ಆ್ಯಂಡ್ ಇವತ್ತೆಲ್ಲರೂ ಚಿನ್ನಿ ಅಂತ ಕರೀತಾ ಇದ್ದಾರೆ. ನಮ್ಮನೆ ಹುಡುಗಿ ಅಂತ ನನ್ನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಯಾವುದೇ ಥಿಯೇಟರ್ ವಿಸಿಟ್ಸ್ಗೆ ಹೋದ್ರೂ ಅಷ್ಟು ನಮ್ಮನೆ ಹುಡುಗಿ ಅನ್ನೋ ಥರ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಕಾರಣ ಆಗಿದ್ದು ನಮ್ಮ ಏಳುಮಲೆ ತಂಡದಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಅದೃಷ್ಟ ಮಾಡಿದ್ದೆ ಈ ಒಂದು ತಂಡದಲ್ಲಿ ನಂದು ಒಂದು ಪಾರ್ಟ್ ಈ ಸಿನಿಮಾದಲ್ಲಿ ಆಗಿರೋದು. ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಫಸ್ಟ್ಲಿ ಇವತ್ತು ರನ್ನಿಂಗ್ ಸಕ್ಸಸ್ಫುಲಿ ಏಳುಮಲೆ ಅಂತ ನೋಡಿಬಿಟ್ಟು ತುಂಬ ಖುಷಿ ಆಗ್ತಿದೆ. ಅದಕ್ಕೆ ಕಾರಣ ನೀವೇ, ನಮ್ಮ ಪ್ರೇಕ್ಷಕರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು. ಎವ್ರಿ ಹಂತಕ್ಕೂ ನಮಗೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ನಮ್ಮ ಏಳುಮಲೆ ಟೀಮ್, ಅದು ನಮ್ಮ ಅದ್ವೈತ್ ಸರ್ ತುಂಬ ಚೆನ್ನಾಗಿ ಕವರ್ ಮಾಡಿದ್ರು, ಅದೇ ಹೇಳ್ತಿದ್ದೆ. ಇವಾಗ ವಾಪಸ್ ನಾನು ಪೂರ್ತಿ ಎಲ್ಲ ಹೇಳೋದಕ್ಕಿಂತ ಅದ್ವೈತ್ ಸರ್ ಹೇಳಿರೋ ಲಿಸ್ಟ್ಗೆ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವಾಗ ನನ್ನ ಸುಮ್ಮನೆ ಒಂದು ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ, ನಾನು ತುಂಬ ಸಲ ಹೇಳ್ಕೊಂಡಿದ್ದೀನಿ. ಏಕಲವ್ಯ ನನ್ನ ಮೊದಲನೇ ಸಿನಿಮಾ. ಅದಾಗಿದ್ಮೇಲೆ ನಾನು 2 ವರ್ಷ ಕತೆಗಳು ಮಾಡ್ತಾ ಇದ್ದೆ. ಆಲ್ಮೋಸ್ಟ್ 2.5 ವರ್ಷ ಗ್ಯಾಪಲ್ಲಿ ನಮ್ದು ಏಳುಮಲೆ ಶುರುವಾಗಿದ್ದು. ನನಗೆ ತುಂಬ ಪ್ರೆಷರ್ ಇತ್ತು, ರಿಸ್ಕ್ ಇತ್ತು. ಪ್ರೆಷರ್ ಅಂದರೆ ಎಲ್ಲರೂ ಹೇಳೋರು ನಮ್ಮ ಮಾರ್ಕೆಟ್ ಟರ್ಮ್ಸಲ್ಲಿ, ನಮ್ಮ ಇಂಡಸ್ಟ್ರಿ ಟರ್ಮ್ಸಲ್ಲಿ, ಮಾರ್ಕೆಟಲ್ಲಿ ಕಾಣಿಸ್ಕೊಳ್ಬೇಕಪ್ಪ ನೀನು, ಏನಿದು ಹಿಂಗೆ ಹಂಗೆ ಅಂತ. ನಾನು ಸುಮ್ಮನೆ ಕಾಣಿಸ್ಕೊಳ್ಳೋದಕ್ಕಿಂತ ಕರೆಕ್ಟಾಗಿ ಕಾಣಿಸ್ಕೊಬೇಕಂತ ನನ್ನ ಉದ್ದೇಶ ಇತ್ತು. ಸೊ ಅದಕ್ಕೆ ಟೈಮ್ ತೊಗೊಂಡೆ. ಬಟ್ ಅದು ಒಂದು ಎಲ್ಲ ದೊಡ್ಡವ್ರು ಹೇಳೋದು, ಅದು ಒಂದು ಪ್ರೆಷರ್ ಇದ್ದೇ ಇರುತ್ತೆ. ಆ್ಯಂಡ್ ಒಂದು ರಿಸ್ಕ್ ಅಂತಲೂ ಅನಿಸುತ್ತೆ, ಮಾಡ್ತಿರೋದು ಸರಿನಾ ಅಂತೆಲ್ಲ ಡೌಟ್ ಅನಿಸುತ್ತೆ, ನನಗೆ ಬರ್ತಾ ಇರುತ್ತೆ ಡೌಟು. ಆವಾಗ ಈ ಏಳುಮಲೆ ಕತೆ ಬಂದಿದ್ದು ನಮ್ಮ ಪುನೀತ್ ಸರ್ ಕಡೆಯಿಂದ, ತರುಣ್ ಸರ್ ಕಡೆಯಿಂದ. ಆ್ಯಂಡ್ ಅಫ್ಕೋರ್ಸ್ ಇದು ನನಗೆ ಆ ಟೈಮಲ್ಲಿ ಪರ್ಫೆಕ್ಟ್ ಅನಿಸ್ತು. ಇವತ್ತು ನಮ್ಮ ಜನ ಎಲ್ಲರೂ ಕೈ ಹಿಡಿದಿದ್ದಾರೆ ನಮ್ಮದು. ಆ್ಯಂಡ್ ಈ ಸಿನಿಮಾನ ಗೆಲ್ಸಿದ್ದಾರೆ ಅದೇ ರೀತಿ. ಸೊ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೆಮ್ಮದಿ. ಓಕೆ, ಡನ್, ತೊಗೊಂಡಿದ್ದ ಡಿಸಿಷನ್ ಎಲ್ಲೋ ಕರೆಕ್ಟಾಗಿತ್ತು ಅಂತ. ಸೊ ರಿಯಲಿ ಗ್ರೇಟ್ಫುಲ್. ಸೊ ಏನು ಹೇಳೋದು, ನೀವು ನಂಬಲ್ಲ, ನಾನು ಇವಾಗ ತುಂಬ ಥಿಯೇಟ್ರ್ ವಿಸಿಟ್ಗಳು ಮಾಡ್ತಾ ಇದ್ದೀನಿ, ನಮ್ಮ ಟೀಮೇ ಮಾಡ್ತಾ ಇದೆ. ಅಲ್ಲಿ ನನಗೆ ಡೈರೆಕ್ಟಾಗಿ ಬಂದು ಹೇಳ್ತಾರೆ ಜನ, ರಾಣ ನೀವು 2 ವರ್ಷ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ, ನೀವು ಬೇಕಾದ್ರೆ ಇನ್ನೂ 3 ವರ್ಷ ತೊಗೊಳ್ಳಿ, ಇದೇ ರೀತಿ ಒಳ್ಳೆ ಸಿನಿಮಾಗಳು ಮಾಡಿ ಅಂತಾರೆ. ಸೊ ಹಂಗೆ ಹೇಳಿದ್ವಾಗ ತುಂಬ ಖುಷಿ ಆಗುತ್ತೆ. ಬಟ್ ಮನ್ಸಲ್ಲಿ ಅನಿಸ್ತಾ ಇರುತ್ತೆ, ಒಬ್ಬ ತೊಗೊಳಲ್ಲಪ್ಪ ನಾನು ಇಷ್ಟೊತ್ತು, ಬೇಗ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಏನಂದರೆ ಅದೊಂದು ಖುಷಿ ಇದೆ, ಈ ಥರ ನಮಗೆ ಒಂದು ರೆಸ್ಪಾನ್ಸ್ ಬಂದಿರೋದ್ರಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟಾಗಿ ಇಲ್ಲಿ ಒಂದು 2-3 ಹೆಸರು ಥ್ಯಾಂಕ್ ಯು ಹೇಳಲೇಬೇಕು. ಅದು ಫಸ್ಟ್ಲಿ ಇಮಾನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆಲ್ ದ ವೇ ಫಾರ್ ಅಸ್. ಆ್ಯಂಡ್ ತರುಣ್ ಸರ್, ಪುನೀತ್ ಸರ್, ಥ್ಯಾಂಕ್ ಯು. ಇವತ್ತು ಇದೆಲ್ಲ ಆಗ್ತಿರೋದು ನಿಮ್ಮಿಂದನೇ ಮೇನ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಗದೀಶ್ ಸರ್, ಥ್ಯಾಂಕ್ ಯು. ಇವತ್ತು ನಮ್ಮ ಸಿನಿಮಾ ಈ ರೀತಿ ರೀಚ್ ಆಗ್ತಿರೋದು ಎಲ್ಲ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು. ಬರೀ ಲಿಟಿಗೇಷನ್ ಮ್ಯಾಮ್ ನೀವು ಎಲ್ಲ. ಮ್ಯಾಮ್ ಏನು ಮಾಡ್ತೀನಿ ಗೊತ್ತಾ ಮ್ಯಾಮ್, ಹಾಂ ಕರೆಕ್ಟು. ಅಷ್ಟೇ ಒಟ್ಟಿಗೆ ಮಾಡ್ತೀನಿ ಮ್ಯಾಮ್. ನಾನು ಯಾಕೆ ಮ್ಯಾಮ್ ಬಿಟ್ಕೊಡೋದು, ನನಗೆ ಸಿಗ್ತಿರೋ ಚಾನ್ಸ್ ಅನ್ಕೊಂಡು 2 ಮಾಡ್ತೀನಿ ಪ್ಯಾರಲಲ್ ಆಗಿ. ಅಷ್ಟೇ.
ಬೆಳಗ್ಗೆ ಒಂದು ಕಾಲ್ ಶೀಟು, ಸೆಕೆಂಡ್ ಸಾಯಂಕಾಲ ಒಂದು ಕಾಲ್ ಶೀಟ್ ಅಂತ ನೋಡಿ ನಮ್ಮ ಅದ್ವೈತ್ ಸರ್ ಕೊಡ್ತಿರೋದು. ಇಲ್ಲ ಹಂಗಲ್ಲ, ಪ್ರೇಮ್ ಸರ್ ಪುನೀತ್ ಇಬ್ರು ಆಫರ್ ಮಾಡಿದ್ರೆ 2 ಸಿನಿಮಾನು ಒಪ್ಕೊಂಡ್ರೆ ಇವನು. ಅಫ್ಕೋರ್ಸ್ ಪ್ರೇಮ್ ಸರ್ ಇಸ್ ಫಾರ್ 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 ಬಿಗರ್ ಡೈರೆಕ್ಟರ್, ಈಸ್ ಪ್ರೂವ್ಡ್. ಫಸ್ಟ್ ಅವ್ರಿಗೆ ಪ್ರಯಾರಿಟಿ ಕೊಡಬೇಕು ರಾಣಾ. ಅವ್ರ ಫಿಲಮ್ ಶುರು ಮಾಡಿಸಿ ಆ ಬ್ರೇಕಲ್ಲಿ ಮತ್ತೆ ಪುನೀತ್ ಕ್ಯಾನ್ ಆಲ್ವೇಸ್ ಸಪೋರ್ಟ್. ಅವನಿಗೂ ಖುಷಿ ಇರುತ್ತೆ ಖಂಡಿತವಾಗ್ಲೂ. ಅದಾದಮೇಲೆ ಪುನೀತ್ ಮಾಡ್ತಾನೆ, ಅಲ್ಲಿ ಕಂಪ್ಯಾರಿಸನೇ ಬರಲ್ಲ. ಇಟ್ ವಿಲ್ ಆಲ್ವೇಸ್ ಬಿ ಪ್ರೇಮ್ ಸರ್ ಫಸ್ಟ್ ಶೋರ್. ನೋಡಿದ್ರ ನಮ್ಮ ಗುರುಗಳು ಹೆಂಗೆ ಪಕ್ಕದಲ್ಲಿ ನಾವು ಏನೋ ಒಂಚೂರು ಎಡುತ್ತಾ ಇದೀವಿ ಅಂದ್ರೆ ಹಿಂಗೆ ಹಿಡಿತಾರೆ, ಬಾರಪ್ಪ ಇಲ್ಲಿ ಇದು ದಾರಿ ಅಂತ. ಅದು ಇನ್ನೂ ಮ್ಯಾಮ್ ನಾನು ಲಿಟಿಗೇಷನ್ ಇರೋ ದೂರ ಇಲ್ಲ. ನನಗೆ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅವನೇ ನನಗೆ ಕೇಳೋದು. ಸೊ ಎಸ್, ಥ್ಯಾಂಕ್ ಯು ಸರ್. ಸರ್ ನಾನು ನಿಜವಾಗ್ಲೂ ಒಂದು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ತರುಣ್ ಸರ್ ಇವಾಗ ಜಸ್ಟ್ ಒಂದು ಇದು ಕೊಟ್ಟಿದ್ದೆ ಟೀಸರ್ ಥರ. ಇದು ನನ್ನ ಲೈಫಲ್ಲಿ ಪಾಪ ನನಗೆ ತುಂಬ ಇದೇ ರೀತಿ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು.